ನಮಸ್ಕಾರ, ಹೇಗಿದ್ದೀರಾ? ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ, ಕೊನೆ ತನಕ ನೋಡಿ, ಮಿಸ್ ಮಾಡಿದೆ. ನಮ್ಮ ರಾಜ್ಯದಲ್ಲಿರೋ ನದಿ ನೀರು ಒಂದು ತೊಟ್ಟು ಕುಡಿಯೋಕಲ್ಲ, ಸ್ನಾನ ಮಾಡೋಕ್ಕೂ ಯೋಗ್ಯತೆ ಇಲ್ಲ. ಪ್ರೂವ್ ಆಗಿದೆ. ಅದು ತಪ್ಪು ಯಾರ್ದು ಅಂತ ಲೆಕ್ಕ ಹಾಕೊಂಡು ಹೋಗೋಣ. ಮೊದಲನೇದು, ನಮ್ದು ನಿಮ್ದು ತಪ್ಪು. ಪ್ರಶ್ನೆ ಕೇಳ್ತಾ ಇಲ್ಲ ನಾವು, ಜೊತೆಗೆ ನಾವು ಕೂಡ ಕ್ಲೀನಾಗಿ ಇಟ್ಕೊಳ್ತಾ ಇಲ್ಲ. ಎರಡನೇದು, ಇಂಡಸ್ಟ್ರಿ ಅವರು ಉದ್ಧಾರ ಮಾಡ್ತೀವಿ ಅಂತ ಬರ್ತಾರೆ ನಮ್ಮೂರುಗಳಿಗೆ, ನಾವು ಕೆಲಸ ಸಿಗುತ್ತೆ ಅಂತ ಸುಮ್ಮನೆ ಆಗ್ತೀವಿ. ಅವ್ರು ಕೆಲಸ ಕೊಡೋಕ್ಕಲ್ಲ, ಅವ್ರ ಹೊಟ್ಟೆಪಾಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬರೋ ಕೆಟ್ಟ ನೀರನ್ನೆಲ್ಲ ತಂದು ನದಿಗೆ ಬಿಡ್ತಾ ಇದ್ದಾರೆ. ಇದೆಲ್ಲವೂ ಸರಿಯಪ್ಪ. ಇದೆಲ್ಲವನ್ನೂ ಸರಿ ಮಾಡಬೇಕಾಗಿರೋದು ಯಾರು? ರಾಜಕಾರಣಿಗಳು. ಏನು ಮಾಡ್ತಾ ಇದ್ದಾರೆ ಅವರು? ರಾಜಕಾರಣಿಗಳು ಏನು ಮಾಡ್ತಾರೆ? ಕಾವೇರಿ ಆರತಿ ಮಾಡ್ತೀವಿ ನಾವು. ಯಾಕೆ ಸರ್ ಕಾವೇರಿ ಆರತಿ ಮಾಡಿ ಏನು ಪ್ರಯೋಜನ ಹೇಳಿ? ಕಾವೇರಿ ನದಿ ನೀರು ಸ್ನಾನಕ್ಕೆ ಯೋಗ್ಯತೆ ಇಲ್ಲ ಅಂತಿದ್ದಾರೆ. ಇವಾಗ ಸ್ನಾನ ಮಾಡೋಕ್ಕೂ ಕುಡಿಯೋದು ಮನೆ ಹಾಳಾಗೋಗ್ಲಿ, ಅಲ್ಲಿಗೋಗಿ ಕಾವೇರಿ ಆರತಿ ಮಾಡಿ ಏನು ಪ್ರಯೋಜನ? ನಾಲ್ಕನೇದು, ಕನ್ನಡ ಪರ ಹೋರಾಟಗಾರರು. ನಿಮ್ದೇನು ಸೆಲೆಕ್ಟಿವ್ ಹೋರಾಟನ? ಹಂಗಂದ್ರೆ ಬಿಗ್ ಬಾಸ್ ಅಂತ ಹೆಸರು ಕೇಳಿದ ತಕ್ಷಣ ಹೋಗ್ತೀರಿ, ಹೋರಾಟ ಮಾಡ್ತೀರಿ. ಬಿಗ್ ಬಾಸ್ ಮನೆ ಬೀಗ ಹಾಕಿದಾಗ ನೀವು ಮೊನ್ನೆ ಏನು ಪಟಾಕಿ ಹಚ್ಚಿದ್ದೇನು ಕೇಳ್ತೀರಿ? ನಾವು ಮಾಡಿದ ಹೋರಾಟಕ್ಕೆ ಕೊನೆಗೂ ಕೂಡ ಪ್ರತಿಫಲ ಸಿಕ್ತು ಅಂತ ಸೆಲೆಬ್ರೇಷನ್ ಮಾಡಿದ್ರಿ. 2 ದಿನಕ್ಕೆ ಮತ್ತೆ ಮನೆ ಬೀಗ ಓಪನ್ ಮಾಡಿದ್ರು. ಹೆಣ್ಮಕ್ಳು ಸೀರೆಗೀರೆ ಉಟ್ಕೊಂಡಿದ್ದೀನಿ ಅಂತಲೂ ನೋಡಲಿಲ್ಲ ನೀವುಗಳು. ಗೇಟ್ ಹತ್ಕೊಂಡು ಜೋರಾಗಿ ದಬ ಅಂತ ವಿಪರೀತವಾಗಿ ವಿಚಿತ್ರವಾಗಿ ಆಡ್ಬಿಟ್ರಿ. ತಪ್ಪು ಅಂತ ಹೇಳ್ತಿಲ್ಲ, ನಿಮ್ಮ ಒಂದು ವೇ ಸ್ಟೈಲ್ ಅಥವಾ ನಿಮ್ಮ ಸ್ಟೈಲ್ನ ಹೋರಾಟ ಅದಿರ್ಬೋದು. ಯಾಕಪ್ಪ ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ಸಿದ್ದು? ಏನಕ್ಕೆ ಹಾಕ್ಸಿದ್ರು? ನೀರನ್ನು ಬಳಸ್ತಾ ಇದ್ದಾರೆ, ಅದನ್ನ ಸಂಸ್ಕರಣೆ ಮಾಡ್ದಲೇ ಹೊರಗೆ ಬಿಡ್ತಾ ಇದ್ದಾರೆ. ಸೆಂಟ್ರಲ್ ರೂಲ್ಸ್ ಬ್ರೇಕ್ ಆಗ್ತಾ ಇದೆ, ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಬಿಗ್ ಬಾಸ್ ಮನೇಲಿ ಮಾತ್ರನಾ? ಯಾಕೆ ನಿಮ್ಮದು ಸೆಲೆಕ್ಟಿವ್ ಹೋರಾಟ? ಬಿಗ್ ಬಾಸ್ ಅಂತ ವಿಚಾರಗಳಿಗೆ ಕೈ ಹಾಕಿದ್ರೆ ನಮಗೆ ಹೆಸರು ಸಿಗುತ್ತೆ, ಮೀಡಿಯಾಗಳು ಬಂದು ಲೋಗ ಹಿಡಿತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಹವಾ ಇರುತ್ತೆ. ನಾನು ಹೆಂಗೆ ಬೇಕಾದರೂ ಪ್ರೊಟೆಸ್ಟ್ ಮಾಡ್ಬೋದು, ವಿಭಿನ್ನವಾಗಿ ಪ್ರೊಟೆಸ್ಟ್ ಮಾಡ್ತಿದ್ದಂಗೆ ಜನನ ನಾನು ನೋಡ್ತಾರೆ. ಇದನ್ನ ನಾಟಕದ ಹೋರಾಟ ಅಂತಾರೆ. ಇದು ನಿಮ್ಮ ಉದ್ದೇಶ ಇದಾಗಿದ್ದರೆ, ನಮ್ಮ ರಾಜ್ಯದಲ್ಲಿರೋ ಯಾವ ನದಿ ನೀರು ಕೂಡ ಕುಡಿಯೋಕೆ ಯೋಗ್ಯತೆ ಇಲ್ಲ ಅಂತ ಪ್ರೂವ್ ಆಗಿದೆ. ಏನು ಮಾಡಿದ್ರಿ? ಒಬ್ಬರಾದ್ರೂ ಸೊಲ್ಲೆತ್ತಿದ್ರ ಇದ್ರ ಬಗ್ಗೆ? ಹೋರಾಟ ಮಾಡಿದ್ರ? ನಮ್ಮ ರಾಜ್ಯದಲ್ಲಿರೋ 32 ನದಿ ನೀರಿನ ಸ್ಯಾಂಪಲ್ಗಳನ್ನ ತಗೊಂಡು ಒಟ್ಟು ABCD ಅಂತ ಒಟ್ಟು 5 ರೀತಿನೋ 4 ರೀತಿನೋ ಟೆಸ್ಟ್ ಮಾಡಿದ್ದಾರೆ. ಏನು ಕುಡಿಯೋಕೆ ಯೋಗ್ಯತೆ ಇದೆ, B ಏನು ಕುಡಿಯೋಕ್ಕಾಗಲ್ಲ, ಅಟ್ಲೀಸ್ಟ್ ಮನೆ ಬಳಕೆಗೆ ಅಥವಾ ಸ್ನಾನ ಗಿನ್ನಕ್ಕೆ ಬಳಸ್ಬೋದು. ಆಪ್ಷನ್ C ಏನು, ನೀವು ಮನೆಗೆ ಬಳಸಕ್ಕೂ ಆ ನೀರು ಯೋಗ್ಯತೆ ಇಲ್ಲ, ಅದನ್ನ ಫಿಲ್ಟರ್ ಮಾಡಿಯೇ ಬಳಸ್ಕೋಬೇಕು. ಆಪ್ಷನ್ D ಏನು, ಈ ಮೀನುಗಾರಿಕೆ ಅಥವಾ ಹೊಲ ಗದ್ದೆಗೆ ಮಾತ್ರ ಬಳಸ್ಬೋದು. ಈ ಪ್ರಮಾಣದಲ್ಲಿ 12 ನದಿ ನೀರು ಎಕ್ಕುಟ್ಟೋಗಿದೆ. ಯಾರಾದರೂ ಪ್ರಶ್ನೆ ಮಾಡಿದ್ರಾ? ಬಿಗ್ ಬಾಸ್ ಮನೆ ಅಂದ ತಕ್ಷಣ ಓಡೋದ್ರಿ, ಹೋರಾಟ ಮಾಡಿದ್ರಿ, ನಮಗೆ ಸಿಕ್ಕ ಜಯ ಅಂತ ಸೆಲೆಬ್ರೇಷನ್ ಮಾಡಿದ್ರಿ, ಸ್ವೀಟ್ ತಿನ್ನಿಸ್ಕೊಂಡ್ರಿ. ಕನ್ನಡ ಪರ ಹೋರಾಟಗಾರ ಅಂದ್ರೇನು? ಹೋರಾಟ ಮಾಡೋದು ಅಂದ್ರೇನು? ನಾಡು ನುಡಿ ಜಲ ಅಂತ ಬಂದಾಗ ನೀರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಲಬೋ ಅಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದಾರೆ. ನೀರೆಲ್ಲ ನಾವು ಕುಡಿಯೋದೋಗ್ಲಿ, ಪ್ರಾಣಿಗಳು ಕುಡಿದು ಅಲ್ಲಲ್ಲೇ ಉಳ್ದು ಹೋಗ್ತಾ ಇದ್ದಾವೆ, ಸತ್ತು ಹೋಗ್ತಾ ಇದ್ದಾವೆ, ದಯವಿಟ್ಟು ಗಮನ ಹರಿಸಿ ಅಂತ ನೀವುಗಳು ಹೋರಾಟ ಮಾಡ್ಬೇಕಲ್ಲಿ, ಪ್ರತಿಭಟನೆ ಅಲ್ಲಿ ಮಾಡಬೇಕು, ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸ್ಬೇಕು. ನೀವೇನು ಮಾಡ್ತಾ ಇದ್ದೀರಿ? ಬಿಗ್ ಬಾಸ್ ಅಂದ ತಕ್ಷಣ ಹೋಗ್ತೀರಿ, ಪ್ರೊಟೆಸ್ಟ್ ಮಾಡ್ತೀರಿ. ಯಾಕೆ ಸರ್? ನಮ್ಮ ರಾಜ್ಯ ನೀವು ಬರೀ ಬಿಗ್ ಬಾಸಿಗೆ ಮಾತ್ರ ಸೀಮಿತನ ಕನ್ನಡ ಪರ ಹೋರಾಟಗಾರರು? ಆ್ಯಂಡ್ ಎರಡನೇದು, ಕಾವೇರಿ ಆರತಿ ರಾಜಕಾರಣಿಗಳು ತಗೊಂಡಿರೋ ಪ್ಲಾನ್. ಕಾವೇರಿ ಆರತಿ ಮಾಡಿ ಏನು ಪ್ರಯೋಜನ? ನೀವು ಆ ಕಾವೇರಿ ಆರತಿ ಅಂತ ಏನು ಮಾಡ್ತಾ ಇದ್ದೀರಿ? ಕುಡಿಯೋದಿರ್ಲಿ ಸರ್, ಮನೆ ಬಳಕೆಗೂ ಯೋಗ್ಯತೆ ಇಲ್ಲ ನೀರು. ಇದನ್ನ ನಿಮ್ಮವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಯಾವ ಆರತಿ ಮಾಡಿ ಏನು ಪ್ರಯೋಜನ? ನಿಮಗೆ ಯಾರಾದರೂ ಕೈಗಾರಿಕೆ ಅಥವಾ ಫ್ಯಾಕ್ಟ್ರಿ ಮಾಡಕ್ಕೆ ಬರ್ತಾ ಇದ್ದಾರೆ ಅಂದ ತಕ್ಷಣ ನೀವು ಲೈಸೆನ್ಸ್ ಕೊಡ್ತಿರಲ್ಲ, ಪರ್ಮಿಷನ್ ಕೊಡ್ತಿರಲ್ಲ, ಅವನು ದುಡ್ಡು ಕೊಟ್ಟ ನೀವು ಇಸ್ಕೊಂಡ್ರಿ, ಇಷ್ಟಕ್ಕೆ ಮಾತ್ರ ಸೀಮಿತನ? ಆ ಊರು ಎಷ್ಟು ಹಾಳಾಗ್ತಾ ಇದೆ, ಏನಾಗ್ತಾ ಇದೆ, ಹೊಲಸೆದ್ದು ಹೋಗ್ತಾ ಇದೆ, ಗಮನ ಹರಿಸಿದ್ದೀರಾ? ಯಾಕೆ ಹಿಂಗಾಗ್ಬಿಟ್ರೆ? ಆ್ಯಂಡ್ ನೀವು ನಮ್ಗಳದ್ದು ಕೇಳಬೇಡಿ. ಬೇಕಾದಲ್ಲಿ ಪ್ಲಾಸ್ಟಿಕ್ಕು, ಬೇಡವಾಗಿರೋ ನೀರನ್ನೆಲ್ಲ ಕೆರೆ ಬಾವಿಗೆ ತುಂಬಿಸಿ ನಮ್ಮೂರಲ್ಲಿರೋ ನೀರುಗಳು ನಿಮ್ಮ ಸುತ್ತಮುತ್ತ ಇದ್ದಾವಲ್ಲ, ನೀವು ಹಾಗೆ ತಗೊಂಡು ಕುಡಿಯೋಕ್ಕಾಗಲ್ಲ. ಇವಾಗ ಅದರಲ್ಲಿ ಒಂದು ಆಕ್ಸಿಜನ್ ಇಲ್ಲ, ವಿಪರೀತ ಕೆಟ್ಟು ಬೇಡವಾಗಿರೋ ಬ್ಯಾಕ್ಟೀರಿಯಾಗಳಿದ್ದಾವೆ, ಕೆಮಿಕಲ್ ಮಿಕ್ಸ್ ಆಗ್ತಾ ಇದೆ, ಕುಡಿಯೋಕೆ ಸಾಧ್ಯನೇ ಇಲ್ಲ. ಕುಡಿದ್ರೆ ವಾಂತಿ ಬೇದಿ ಬಂದು ಸಾಯ್ತಾರೆ. ಇದೇ ಆಗ್ತಾ ಇರೋದು. ಹಾಗಾದರೆ ಇಲ್ಲಿ ಯಾರು ಜವಾಬ್ದಾರಿ? ಓಕೆ, ಇದಕ್ಕಿಂತ ಮುಂಚೆ ಈಗ ರಿಪೋರ್ಟ್ ಏನು ಹೇಳುತ್ತೆ, ಎಷ್ಟು ನದಿ ನೀರು ಸ್ಯಾಂಪಲ್ಸ್ನ ತಗೊಂಡಿದ್ದಾರೆ. ಆ್ಯಂಡ್ ನೇತ್ರಾವತಿ, ಇದು ಸ್ವಲ್ಪ ನಮಗೆ ಸಮಾಧಾನ ತರಿಸ್ತಾ ಇದೆ. ಅಂದರೆ ನೇತ್ರಾವತಿ ನೀರು ಕುಡಿಯೋಕೆ ಯೋಗ್ಯತೆ ಇಲ್ಲ, ಅಟ್ಲೀಸ್ಟ್ ನಾವು ಸ್ನಾನಗಿನ ಮಾಡ್ಬೋದು, ಅದರಲ್ಲಿ ಮನೆಗೆ ಬಳಕೆಗೆ ಸ್ವಲ್ಪ ಪರವಾಗಿಲ್ಲ. ಇದು ಒಂದೇ ರಿಪೋರ್ಟ್ ನೇತ್ರಾವತಿ ಬಗ್ಗೆ ಬಂದಿರೋದು. ಕಾವೇರಿ, ಬೆಂಗಳೂರವರಿಗೆ ಕಾವೇರಿ ಇಲ್ಲ ಅಂದರೆ ಉಸಿರುಗಟ್ಟು ಸಾಯ್ತಾರೆ. ಬಟ್ ಆ ಕಾವೇರಿ ನದಿ ನೀರನ್ನೇನಾದ್ರೂ ನೀವು ಒಂದು ಬಾಕ್ಸ್ ತಗೊಂಡು ಕುಡಿದ್ಬಿಟ್ರೆ ಅಲ್ಲೇ ವಾಂತಿ ಬೇದಿ ಬಂದು ಸಾಯ್ತಾರೆ ಅಂತಲೂ ಹೇಳ್ತಾ ಇರೋದು ರಿಪೋರ್ಟ್. ಕನ್ನಡ ಪರ ಹೋರಾಟಗಾರರು ಕಾವೇರಿ ನಮ್ದು, ಜಲ ನಮ್ದು, ನಾಡು ನಮ್ದು. ಕಾವೇರಿ ಮಾತ್ರ ಅಲ್ಲ, ತುಂಗ, ಭದ್ರಾ ಎಲ್ಲ ನದಿ ಹಣೆ ಬರುವು ಇಷ್ಟೇ ಅಂತ ಇರೋದು. ಇಲ್ಲಿ ತನಕ ಹಾಳಾಗಕ್ಕೆ ಬಿಟ್ಟಿರೋರು ಯಾರು?
ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಕನ್ನಡ ಪರ ಹೋರಾಟಗಾರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ, ಟಾರ್ಗೆಟ್ ನೀವು ಯಾಕೆ ಅಂತ ಹೇಳಿದ್ರೆ ನಿಮ್ಮದು ಸೆಲೆಕ್ಟಿವ್ ಹೋರಾಟಗಳಾಗ್ತಾ ಇದೆ. ಎಲ್ಲಿ ನಮ್ಮ ಬೇಳೆ ಬೈಯುತ್ತೋ, ನಮಗೆ ಎಲ್ಲಿ ಹೆಚ್ಚಿನ ಗ್ರಿಪ್ ಮೈಲೇಜ್ ಸಿಗುತ್ತೋ ಅಂಥ ಕಡೆ ಮಾತ್ರ ಹೋರಾಟ ಮಾಡ್ತೀರಾ ನೀವು. ಹಾಗಾದ್ರೆ ಅದೇ ಎಕ್ಸಾಂಪಲ್ ಬಿಗ್ ಬಾಸ್. 2-3 ದಿನ ಏನು ಹೋರಾಟ ನಿಮ್ಮದು? ಅಬ್ಬಾ, ಮೊದಲು ಈ ರಿಪೋರ್ಟ್ ಏನು ಹೇಳಿತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಉಳಿದಿದ್ದು ಮಾತಾಡೋಣ. ಜೊತೆಗೆ ನಮ್ಗಳ ಜವಾಬ್ದಾರಿಯೂ ಇದೆ. ನಾವೇನು ಸರ್ ಮಾಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದೀವಿ, ತಪ್ಪು ಅಂತಲ್ಲ. ಬೇಡವಾಗಿರೋ ಕಾಮೆಂಟ್ಗಳನ್ನ ತೀರಾ ಪರ್ಸ್ನಲ್ ವಿಚಾರ ಕೈ ಹಾಕಿ ಮಾಡ್ತಾ ಇದ್ವಿ. ಎಕ್ಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ ಅವಳು ಬಟ್ಟೆ ನೆಟ್ಟಿಗಿಲ್ಲ, ಅವಳು ಹಂಗೆ ಮಾತಾಡಿದ್ಲು, ಬೇಡ ಗಂಡು ಮಕ್ಳದ್ದು ತಗೊಳ್ಳೋಣ. ಆಡ್ಕೊಳ್ಳೋ ರೀತಿಯಲ್ಲಿ, ವ್ಯಂಗ್ಯ ಮಾಡೋ ರೀತಿಯಲ್ಲಿ ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದು ತಪ್ಪು ಸರಿ ಅಂತ ಜಡ್ಜ್ಮೆಂಟ್ ಕೊಡೋಕೆ ನಾನು ಯಾರೂ ಅಲ್ಲ. ಫಸ್ಟ್ ನಾವು ಇಂಥದ್ರ ಬಗ್ಗೆ ಧ್ವನಿ ಎತ್ತೋಣ. ಸರಿ, ಇವ್ರುಗಳು ರಾಜಕಾರಣಿಗಳು ಸರಿ ಮಾಡಲ್ಲ ರೀ. ನಾವು ಸ್ವಲ್ಪ ಜಾಗೃತರಾಗಬೇಕು. ನಿಮಗೆ ಒಂದು ನೆನಪಿರಲಿ, ನಮ್ಮನ್ನು ಹೆಂಗೆ ಮಂಗ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಅಂದರೆ, ಎಕ್ಸಾಂಪಲ್ ಈಗ AI ಆಂಧ್ರಕ್ಕೆ ಹೋಯ್ತಲ್ಲ ಆಫೀಸು, ನಮ್ಮಲ್ಲಿ ಅದೆಲ್ಲಾದ್ರೂ ಬಂದಿದ್ರೆ 30,000 35 ಸಾವಿರ ಜನಕ್ಕೆ ಕೆಲಸ ಸಿಗ್ತಾ ಇತ್ತು. ಅದೆಷ್ಟೋ ಕೋಟಿ ನಮ್ಮ ಸರ್ಕಾರಕ್ಕೆ ಆದಾಯ ಬರ್ತಾ ಇತ್ತು. ನಮ್ಮ ಕೈ ತಪ್ಪೋಗಿದೆ. ಅದನ್ನು ನಮ್ಮನ್ನು ಎಲ್ಲಿ ಡೈವರ್ಟ್ ಮಾಡಿದ್ರು? RSS ಅಂತ ತಗೊಂಡು ಬಂದರು. BJP ಅವ್ರು ಮಾತೆತ್ತಿದ್ರೆ ಹಿಂದೂ, ಕಾಂಗ್ರೆಸ್ನವರು ಮುಸ್ಲಿಂ. ಅವ್ರವ್ರ ನಮ್ಗಳ ನಡುವೆ ಬೇಡವಾಗಿರೋದನ್ನ ತಂದಾಗ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಹಿಂದೂ, ಅವನಲ್ಲಿ ಕೊಚ್ಚಾಕ್ದ, ಇವನಿಲ್ಲಿ ಬ್ಯಾನರ್ ಇಟ್ಕೊಂಡ, ಇವನು ಐ ಲವ್ ಮೊಹಮ್ಮದ್ ಅಂದ, ಇವನು ಐ ಲವ್ ಮಹಾವೀರ್ ಅಂದ. ಈಗ ಹಿಂಗೆ ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ. ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಇದನ್ನ. ಕೇಳಿದ್ವಾ? ಒಬ್ಬರಾದ್ರೂ ಕೇಳಿದ್ವಾ ಯಾಕೆ AI ಅಲ್ಲಿಗೆ ಹೋಯ್ತು ಅಂತ? ಬಂದಿದ್ರೆ ನಮ್ಮೂರವ್ರಿಗೆ ಕೆಲಸ ಸಿಗ್ತಾ ಇರ್ಲಿಲ್ವೇನ್ರಿ? ಹೆಂಗೆ ಅಮಾರಿಸ್ಬಿಟ್ರು ನೋಡಿ. RSS ಅಂತ ತಂದ್ರು. ಯಾರು ಇದೆ? IT ಸಚಿವರು ಯಾರು? ಪತ್ರ ಬರೀತಾರೆ, RSS ಸರ್ಕಾರಿ ಜಾಗಗಳಲ್ಲಿ ಅವಕಾಶ ಕೊಟ್ಟು ಕೂಡ್ದು ಅಂತ. ನೀವು ಕೊಡಿ ಬಿಡಿ, ಅದು ನಿಮಗೆ ಬಿಟ್ಟಿದ್ದು. ನಾನು RSSಗೆ ಸೇರಿಲ್ಲ ಹಂಗನ್ಕೊಂಡು RSSಗೆ ವಿರೋಧ ಕೂಡ ಮಾಡ್ತಾ ಇಲ್ಲ. ಬಟ್ ನೀವು ಸರಿ ಮಾಡಬೇಕಾಗಿರೋ ಕೆಲಸಗಳಿದ್ದಾವೆ, ಅಭಿವೃದ್ಧಿ ಇದ್ದಾವೆ. ಅಭಿವೃದ್ಧಿ ಮಾಡ್ತಾ ಇಲ್ಲ. ನಮಗೆ ಬರಬೇಕಾಗಿರೋದೆಲ್ಲವೂ ಬೇರೆ ಕಡೆಗೆ ಹೋಗ್ತಾ ಇದೆ. ನಮ್ಮನ್ನು ಯಾಮಾರಿಸ್ತೀರಾ ಹೆಂಗೆ? ಮುಸ್ಲಿಂ, ಹಿಂದೂ ಸತ್ತ, ಕೊಲೆ ಆದರೆ ಯಾಕೆ ಕೊಲೆ ಆದ್ರು ಅನ್ನೋದು ವಿಚಾರ ಅಲ್ಲ. ಯಾರು ಕೊಲೆ ಆದ್ರು, ಯಾವ ಧರ್ಮದವರು? ಹಿಂದೂನಾ? ಮುಸ್ಲಿಮೇ ಇರ್ತಾನೆ. ಮುಸ್ಲಿಂ ಸಾಯಿಸಿದ್ನಾ? ಹಿಂದೂನೇ ಇರ್ತಾನೆ. ಹಿಂಗಾಗ್ತಾ ಇದೆ. ನಾವುಗಳು ನಮ್ಮ ಬ್ರೈನನ್ನ ಮಾರ್ಕೊಂಡವ್ರ ಥರ ಕರೆಕ್ಟ್ ನಾವು ಇದ್ರ ಪರವಾಗಿ ಹೋರಾಟ ಮಾಡಬೇಕು, ಇದ್ರ ಪರವಾಗಿ ಧ್ವನಿ ಎತ್ತಬೇಕು. ಇಲ್ಲ ಸರ್, ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ. ನಾವು ಜಾಗೃತರಾಗೋಣ. ಯೂತ್ಸ್, ನಾವು ಬ್ರೈನ್ನ ಮಾರ್ಕೊಳ್ಳೋದು ಬೇಡ. ನಾವು ಈಗಲೂ ಸರಿಯಾಗಲಿಲ್ಲ ಅಂದರೆ ನಮ್ಮ ಮಕ್ಕಳಿಗೆ ನಾವು ವಿಷ ಬಿಟ್ಟು ಹೋಗ್ತಾ ಇದ್ದೀವಿ ಅಷ್ಟೇ. ನಾವು ಮಾಡಿರೋ ಆಸ್ತಿ ಸಂಪತ್ತಲ್ಲ. ರಾಜಕಾರಣಿಗಳಿಗೆ ಏನ್ರಿ, ಬೇಕಾದಂಗೆ ಲೈಸೆನ್ಸ್ ಕೊಡ್ತಾರೆ, ಬೇಕಾದವ್ರಿಗೆ ಕೊಡ್ತಾರೆ, ಬೇಕಾದಂಗೆ ದುಡ್ಡು ಮಾಡಿ ಇಟ್ಕೊಳ್ತಾರೆ. ಈ ಕಡೆ ನಮಗೆ ಉದ್ಯೋಗ ಅವ್ರು ಕೊಡಲ್ಲ, ನಾವೇ ಸೃಷ್ಟಿ ಮಾಡ್ಕೋಬೇಕು. ಎರಡನೇದು ಆರೋಗ್ಯ, ಫುಲ್ ಕಮರ್ಷಿಯಲ್. ಪ್ರೈವೇಟ್ ಹಾಸ್ಪಿಟಲಿಗೆ ಹೋಗಿ ಒಂದ್ಸಲ ನೀವು ಅಡ್ಮಿಟ್ ಆಗಿ ಬಂದರೆ 2-3 ದಿನಕ್ಕೆ ಮಿನಿಮಮ್ 3 ಲಕ್ಷ 4 ಲಕ್ಷ ಬೇಕು. ಆರೋಗ್ಯ ನಮ್ಮ ಕೈಲಿ ಕೊಡಲ್ಲ ಅವರು. ನಾವೇ ಕಾಪಾಡ್ಕೋಬೇಕು ಅಂದರೆ ನಮ್ಮ ಸುತ್ತಮುತ್ತ ಇರೋ ಪರಿಸರ ಕ್ಲೀನಾಗಿರಬೇಕು. ನಾವು ಇಟ್ಕೊಳ್ತಾ ಇದ್ದೀವಾ? ಪ್ರಶ್ನೆ ಮಾಡ್ಬೇಕು ನಾವು. ಇನ್ನು ಮುಂದಕ್ಕಾದರೂ ದಯವಿಟ್ಟು ಇದ್ರ ಬಗ್ಗೆ, ಈಗ ನೋಡಿ ಶರಾವತಿ ಪಂಪ್ ಈಗ ಆಲ್ರೆಡಿ ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಹಾಕಿದೆ, ಪಂಪ್ ಸ್ಟೋರೇಜಿಂದು. ಹಿಂಗೆ ಒಂದೊಂದೇ ಅವ್ರ ಬೊಕ್ಕಸಕ್ಕೆ ಏನೇನು ಗಟ್ಟಿ ಮಾಡ್ಕೊಳಕ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋಣ. ಕನ್ನಡ ಪರ ಹೋರಾಟಗಾರರು ದಯವಿಟ್ಟು ಸೆಲೆಕ್ಟಿವ್ ಹೋರಾಟಗಳನ್ನು ಮಾಡಬೇಡ್ರಿ. ನೀವು ನಾಡು ನುಡಿ ಜಲ ಅಂತ ಬಂದಾಗ ಎಲ್ಲದನ್ನೂ ತಗೋಬೇಕು. ನೀವು ಎಲ್ಲ ಊರನ್ನೂ ತಗೋಬೇಕು. ಬರೀ ಬೆಂಗಳೂರು ಕಾನ್ಸಂಟ್ರೇಷನ್ ಮಾಡಬೇಡಿ, ಬರೀ ಬಿಗ್ ಬಾಸ್ ಕಾನ್ಸಂಟ್ರೇಷನ್ ಮಾಡಬೇಡಿ. ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿದಾಗ ನೀವು ಹಾಕ್ತಿರಲ್ಲ ಶಾಲ್, ಬೆಲೆ ಕೊಡಬೇಕು ಅನ್ಸುತ್ತೆ, ನಿಮ್ಗಳ ಜೊತೆ ಕೈ ಜೋಡಿಸ್ಬೇಕು ಅನ್ಸುತ್ತೆ. ಬರೀ ಅಲ್ಲಿ ಇಂಗ್ಲಿಷ್ ಬೋರ್ಡ್ ಇತ್ತು, ಇಂಗ್ಲಿಷ್ ಬೋರ್ಡ್ ಕಿತ್ತಾಕಿಸ್ದೆ, ನಾನು ಕನ್ನಡದಲ್ಲಿ ಮಾತಾಡಲಿಲ್ಲ, ಅವನಿಗೆ ಧಮಕಿ ಹಾಕ್ತೀನಿ, ನಾನು ಬ್ಯಾಂಕಲ್ಲಿ ಹೋಗಿ ಕೊರಳ್ಪಟ್ಟಿ ಇಟ್ಕೊಂಡು ಪ್ರಶ್ನೆ ಮಾಡ್ತೀನಿ. ಅಲ್ಲ ಸರ್, ನಾವು ಅದನ್ನೆಲ್ಲ ನಿಮ್ಮಿಂದ ಕೇಳ್ತಾ ಇರೋದು. ನೀವು ಉಳಿದಿರೋ ಅಭಿವೃದ್ಧಿ ಎಲ್ಲ ಕೆಲಸ ಅಥವಾ ಹೋರಾಟ ಮಾಡಿದ್ಮೇಲೆ ಇವಕ್ಕೆ ಬನ್ನಿ. ನೀವು ಫಸ್ಟಿಗೆ ಲಾಸ್ಟಿಂದ ಕೈ ಹಾಕ್ಬೇಡ್ರಿ. ಹಾಕ್ರಿ. ನದಿಗಳ ನೀರು ಕುಡಿಯೋಕ್ಕೂ ಯೋಗ್ಯತೆ ಇಲ್ಲ ಅಂತಿಲ್ವಾ? ಹೋರಾಟ ಮಾಡ್ರಿ, ಪ್ರಶ್ನೆ ಕೇಳ್ರಿ ಸರ್ಕಾರಕ್ಕೆ. ಕೇಳ್ತೀರಾ ನೀವು? ಹೋರಾಟ ಅಂತ ಬಂದಾಗ ನಿಮ್ಮಲ್ಲೇ ಒಂದು 100 ಸಂಘಟನೆಗಳು. ಎತ್ತಿಯರಿಗೆ ಅಂದರೆ ಕೊಳ ನೀರಿಗೆ, ಅವ್ರು ಹೋಗಿದಾರ ಅಲ್ಲಿಗೆ, ನಾನು ಹೋಗಲ್ಲ. ಇವ್ರು ಪ್ರೊಟೆಸ್ಟ್ ಮಾಡ್ತಾ ಇದಾರ, ಬಂದ್ ಮಾಡ್ತಾರಾ? ಅವ್ರು ಮಾಡಿದ್ದೀನ ನಾನೇ ಸಪೋರ್ಟ್ ಮಾಡಬೇಕು? ಇದು ನಿಮ್ಗಳ ನಡುವೆ ಇರೋದು. ಪರಿಣಾಮ ಏನಾಗ್ತಾ ಇದೆ? ನಿಮ್ಮನ್ನು ನಾವು ನಂಬೇಕಾ ಬೇಡವಾ? ಈ ಕನ್ಫ್ಯೂಷನಲ್ಲಿ ಇದ್ವಿ. ಉತ್ತರ ದಯವಿಟ್ಟು ನೀವೇ ಕೊಡಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.